ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 27 ಆಗಸ್ಟ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಇವತ್ತೊಂದು ಫ್ಲಾಟ್ ಡೇ ಅಂತ ಹೇಳ್ಬೋದು. ಒಂದು 7.15 ಪಾಯಿಂಟ್ಸ್ಗಳಷ್ಟು ಏರಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 25,017.75 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಇದೊಂದು ಫ್ಲಾಟ್ ಡೇ ಸೇಮ್ ಅಂತಲೇ ಹೇಳ್ಬೋದು, 25,000ಕ್ಕಿಂತ ಎಬೋ ಇದೆ. ಅದೇ ರೀತಿ BSE ಸೆನ್ಸೆಕ್ಸ್ ಕೂಡ ಅಷ್ಟೇ, ಇದರಲ್ಲೂ ಅಷ್ಟೇ ಇದು ಒಂದು ಫ್ಲಾಟ್ ಅನ್ಬೋದು. 13.65 ಪಾಯಿಂಟ್ಸ್ಗಳಷ್ಟು ಏರಿಕೆ ಆಗಿದೆ. ಕ್ಲೋಸ್ ಆಗಬೇಕಾದ್ರೆ BSE ಸೆನ್ಸೆಕ್ಸ್ ಸುಮಾರು 81,711.76 ಪಾಯಿಂಟ್ಸ್ಗಳಿಗೆ ಇದು ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಾವು ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ನಾವು ನೋಡೋದಾದರೆ, SBI ಲೈಫ್ ಇನ್ಶೂರೆನ್ಸ್ ಟಾಪ್ ಗಿನ್ನರ್ಸ್ ಆಫ್ ನಿಫ್ಟಿ 50 ಅಂತ ಹೇಳೋದಾದರೆ SBI ಲೈಫ್ ಇನ್ಶೂರೆನ್ಸ್ ಇದರಲ್ಲಿ ಒಂದು ಏರಿಕೆ ಆಗಿದೆ, ಒಂದು 42 ರೂಪಾಯಿ 70 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ನಲ್ಲಿ ಇವತ್ತೊಂದು 67 ರೂಪಾಯಿ 30 ಪೈಸೆ ಅಷ್ಟು ಏರಿಕೆ ಆಗಿದೆ. ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ನಲ್ಲಿ ಏರಿಕೆ ಆಗಿದೆ 253 ರೂಪಾಯಿ 10 ಪೈಸೆ. ಅಂದರೆ ಇವಾಗ ಹೆಚ್ಚು ಕಡಿಮೆ 12,496 ರೂಪಾಯಿ 90 ಪೈಸೆ ಇದೆ ಪ್ರತಿಯೊಂದು ಶೇರಿಗೆ ಮಾರುತಿ ಸುಜುಕಿ ಇಂಡಿಯಾ. ಅದೇ ರೀತಿ ಬಜಾಜ್ ಫಿನ್ಸರ್ವ್, HDFC ಲೈಫು, L&T, ಇನ್ಫೋಸಿಸ್ನಲ್ಲೂ ಇವತ್ತು ಏರಿಕೆ ಆಗಿದೆ. ಇನ್ಫೋಸಿಸ್ ನೋಡ್ಬೋದು 1,900 ರೂಪಾಯಿ 10 ಪೈಸೆ ಆಗಿದೆ, 1,900 ರೂಪಾಯಿ ಆಗಿದೆ ಪ್ರತಿಯೊಂದು ಶೇರು. ಹಾಗೆ ಬಜಾಜ್ ಫಿನಾನ್ಸ್, ICICI ಬ್ಯಾಂಕ್, ಸನ್ ಫಾರ್ಮಾ, ಆಕ್ಸಿಸ್ ಬ್ಯಾಂಕ್, ಬಜಾಜ್ ಆಟೋ, ಭಾರತಿ ಏರ್ಟೆಲ್, ONGC ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಸಿಪ್ಲಾ, ಹೀರೋ ಮೋಟರ್ ಕಾರ್ಪ್, LTI, ಮೈಂಟ್ರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನೆಸ್ಲೆ ಇಂಡಿಯಾ, ಅಪೋಲೋ ಹಾಸ್ಪಿಟಲ್ಸ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ 2 IPO ಬಂದಿದೆ. JB ಲ್ಯಾಮಿನೇಷನ್ಸ್ ಲಿಮಿಟೆಡ್ SME IPO ಇದು ಬಂದು ಟ್ರಾನ್ಸ್ಫಾರ್ಮರ್ಸ್ ಏನಿದೆಲ್ಲ ಅದರೊಳಗಡೆ ಒಂದು ಪಾರ್ಟ್ಸ್ ಕಾಂಪೋನೆಂಟ್ಸ್ ಬರುತ್ತೆ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 138,000, ಪ್ರೈಸ್ ರೇಂಜ್ ಬಂದು 138 ರೂಪಾಯಿಂದ 146 ರೂಪಾಯಿ. ಕ್ಲೋಸ್ ಆಗೋದು 29 ಆಗಸ್ಟ್ 2024, ಓಪನ್ ಆಗಿರೋದು ಇವತ್ತು 27 ಆಗಸ್ಟ್. ರಿಟೇಲ್ನಲ್ಲಿ ಸುಮಾರು IPOನಲ್ಲಿ ಒಂದು 2 ಲಕ್ಷದ ತನಕ ಕ್ಯಾಟಗರಿನಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಅದೇ ರೀತಿ ಪ್ರೀಮಿಯರ್ ಎನರ್ಜೀಸ್ ಲಿಮಿಟೆಡ್ ಅಂತ ಇದೆ, ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,091 ರೂಪಾಯಿ. ಹಾಗೆ ಇವತ್ತು ಓಪನ್ ಆಗಿರೋದು 27 ಆಗಸ್ಟ್, ಕ್ಲೋಸ್ ಆಗೋದು 29 ಆಗಸ್ಟ್. ಮಿನಿಮಮ್ ರಿಟೇಲ್ ಕ್ಯಾಟಗರಿನಲ್ಲಿ ಮ್ಯಾಕ್ಸಿಮಮ್ ಒಂದು 2 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು. ಪ್ರೈಸ್ ರೇಂಜ್ ಬಂದು 427 ರೂಪಾಯಿಂದ 450 ರೂಪಾಯಿ ಇದೆ. ಇದು ಸೋಲಾರ್ ಪ್ಯಾನೆಲ್ಸ್ ಮಾಡ್ಯೂಲ್ಸ್ದೆಲ್ಲ ಮಾಡುತ್ತೆ. ಇದು ಹೆಚ್ಚು ಕಡಿಮೆ ಒಂದು ಅಮೇರಿಕನ್ ಕಂಪ್ನಿ ಜೊತೆ ಟೈಅಪ್ ಇದೆ ಅಂತಲೂ ಅನ್ಸುತ್ತೆ ಇದ್ರಿಗೆ. ಹಂಗಾಗಿ ಸೋಲಾರ್ ರಿಲೇಟೆಡ್ ಮಾಡ್ಯೂಲ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.